ಭಾರತ ಸರ್ಕಾರವು ಹಿರಿಯ ಬಿಜೆಪಿ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ದಿನೇಶ್ ತ್ರಿವೇದಿ ಅವರನ್ನ ಬಾಂಗ್ಲಾದೇಶಕ್ಕೆ ಹೊಸ ಹೈಕಮಿಷನರ್ ಆಗಿ ನೇಮಿಸಬಹುದು. ಪ್ರಸ್ತುತ ಹೈಕಮಿಷನರ್ ಪ್ರಣಯ್ ವರ್ಮಾ ಅವರನ್ನ ಬ್ರಸೆಲ್ಸ್ಗೆ ವರ್ಗಾಯಿಸಬಹುದು ಮತ್ತು ತ್ರಿವೇದಿ ಅವರನ್ನ ಢಾಕಾದಲ್ಲಿ ನೇಮಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತ ಬಾಂಗ್ಲಾದೇಶ ಸಂಬಂಧಗಳಿಗೆ ಸಂಬಂಧಿಸಿದ ಹಲವಾರು ಪ್ರಮುಖ ವಿಷಯಗಳನ್ನು ಕುರಿತು ಚರ್ಚೆಗಳು ನಡೆಯುತ್ತಿರುವ ಸಮಯದಲ್ಲಿ ಮತ್ತು ಎರಡೂ ದೇಶಗಳು ಸಮತೋಲನವನ್ನು ಕಾಯ್ದುಕೊಳ್ಳಲು ಶ್ರಮಿಸುತ್ತಿರುವ ಸಮಯದಲ್ಲಿ ಈ ನೇಮಕಾತಿ ಬಂದಿದೆ. ದಿ ಟ್ರಿಬ್ಯುನಲ್ನ ವರದಿಯ ಪ್ರಕಾರ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಗೂ ಮುನ್ನ ಈ ನೇಮಕಾತಿಯನ್ನು ಘೋಷಿಸುವ ನಿರೀಕ್ಷೆ ಇದೆ. ದಿನೇಶ್ ತ್ರಿವೇದಿ ಪಶ್ಚಿಮ ಬಂಗಾಳದೊಂದಿಗೆ ಆಳವಾದ ರಾಜಕೀಯ ಸಂಬಂಧಗಳನ್ನು ಹೊಂದಿದ್ದಾರೆ. ಇದು ರಾಜತಾಂತ್ರಿಕ ಮತ್ತು ರಾಜಕೀಯ ದೃಷ್ಟಿಕೋನದಿಂದ ಈ ನಿರ್ಧಾರವನ್ನು ಮಹತ್ವದಾಗಿಸುತ್ತದೆ. ಮೆಟ್ರೋ ನಗರ ಹೈದರಾಬಾದ್ ನಿವಾಸಿಗಳಿಗೆ ಇಲ್ಲಿದೆ ಗುಡ್ ನ್ಯೂಸ್. ಪ್ರತಿದಿನ ಆಫೀಸ್, ಕಾಲೇಜು, ಮಾರ್ಕೆಟ್ಗೆ ಪ್ರಯಾಣ ಮಾಡೋಕೆ ನಾವು ನೂರಾರು ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ. ಇದು ಮಿಡಲ್ ಕ್ಲಾಸ್ ಜನರ ಮೇಲೆ ಭಾರಿ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇಂತಹ ಸಂದರ್ಭದಲ್ಲಿಯೇ ತೆಲಂಗಾಣ ಸರ್ಕಾರ ಹೈದರಾಬಾದ್ ನಿವಾಸಿಗಳಿಗೆ ಮತ್ತೊಂದು ಗ್ಯಾರಂಟಿ ನೀಡೋಕೆ ಮುಂದಾಗಿದೆ. ಸರ್ಕಾರದ MMTS ರೈಲುಗಳಲ್ಲಿ ಪ್ರಯಾಣಿಕರಿಗೆ ಉಚಿತವಾಗಿ ಪ್ರಯಾಣ ಮಾಡೋಕೆ ಅವಕಾಶ ನೀಡಲು ಸಿದ್ಧತೆ ನಡೆಸಿದೆ. ತೆಲಂಗಾಣ ಸಂಸ್ಥಾಪನಾ ದಿನ ಉಡುಗೊರೆಯಾಗಿ ಜೂನ್ 2ರಿಂದ 1 ವರ್ಷದ ಕಾಲ ಪ್ರಯೋಗಾತ್ಮಕವಾಗಿ ಈ ಯೋಜನೆಯನ್ನು ಜಾರಿ ಮಾಡೋಕೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದೆ. ಈ 1 ವರ್ಷದಲ್ಲಿ ಬರುವ ಪ್ರತಿಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದ ಬಳಿಕ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದೆ. ಈಗಾಗಲೇ ಈ ಕುರಿತು ದಕ್ಷಿಣ ಮಧ್ಯ ರೈಲ್ವೆಗೆ ಸರ್ಕಾರ ಪ್ರಸ್ತಾವನೆ ಮಾಡಿ ಪತ್ರವನ್ನು ಬರೆದಿದೆ. ಯೋಜನೆಗೆ ಸಿಎಂ ರೇವಂತ್ ರೆಡ್ಡಿ ಗ್ರೀನ್ ಸಿಗ್ನಲ್ ನೀಡಿದ್ದು ಮಾರ್ಚ್ 26ರಂದು MMTS ರೈಲು ಬಗ್ಗೆ ಸಮೀಕ್ಷೆ ನಡೆಸಿ ಕ್ರಮ ಕೈಗೊಂಡಿದ್ದಾರಂತೆ. ಅವ್ರು ಈಗಾಗಲೇ ಅಕೌಂಟ್ಗೇನೋ ಹಾಕ್ತೀವಿ ಅಂದ್ರೆ ಅವೆಲ್ಲ ಹಾಕಿಲ್ಲ. ಬಟ್ ಇದ್ಯಾಕೆ ಹೊಸ ಗ್ಯಾರಂಟಿ ಕೊಡ್ತಾರೋ ಗೊತ್ತಿಲ್ಲ. ಕರ್ನಾಟಕನೇ ಕರೆಕ್ಟಾಗಿ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿರೋದು. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರನ್ನ ಅಮೆರಿಕದ ಗುಪ್ತಚರ ಸಂಸ್ಥೆ ಮತ್ತು ಮಾಧ್ಯಮಗಳು ಅಮೆರಿಕ ಆಡಳಿತಕ್ಕೆ ಒಂದು ರೆಡ್ ಫ್ಲಾಗ್ ಎಂದು ಬಣ್ಣಿಸಿವೆ. ಮುನೀರ್ ಅವರು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನಾಯಕತ್ವದೊಂದಿಗೆ ವೈಯಕ್ತಿಕ ಮತ್ತು ಹಳೆಯ ಸ್ನೇಹ ಹೊಂದಿದ್ದಾರೆ ಎನ್ನುವುದು ಅಮೆರಿಕದ ಆತಂಕಕ್ಕೆ ಮುಖ್ಯ ಕಾರಣ. ಬಹಳ ಮುಖ್ಯವಾಗಿ ಹತ್ಯೆಯಾದ ಇರಾನ್ ಕಮಾಂಡರ್ ಕಾಸಿಂ ಸುಲೈಮಾನಿ ಮತ್ತು ಪ್ರಸ್ತುತ ಕಮಾಂಡರ್ ಹುಸೈನ್ ಸಲಾಮಿ ಅವರೊಂದಿಗೆ ಮುನೀರ್ಗೆ ನಿಕಟ ಸಂಬಂಧವಿದೆ ಎಂದು ವರದಿಯಾಗಿದೆ. ಮುನೀರ್ ಅವರು ಇರಾನ್ ನಾಯಕರ ಭೇಟಿಯ ಸಮಯದಲ್ಲಿ ಸೇನಾ ಸಮವಸ್ತ್ರ ಧರಿಸುವುದು ಮತ್ತು ಅಮೆರಿಕದ ಜೊತೆಗಿನ ಮಾತುಕತೆಗಳಲ್ಲಿ ಸೂಟ್ ಧರಿಸುವುದು ಅವರ ದ್ವಂದ್ವ ಮುಖವನ್ನು ತೋರಿಸುತ್ತದೆ ಅಂತ ವಿಶ್ಲೇಷಿಸಲಾಗಿದೆ. ಅಫ್ಘಾನಿಸ್ತಾನ ವಿರುದ್ಧ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಮಿತ್ರನಂತೆ ನಟಿಸಿದ್ದರೂ ಪಾಕಿಸ್ತಾನ ತಾಲಿಬಾನ್ಗೆ ಬೆಂಬಲ ನೀಡಿತ್ತು. ಬಹಳ ಮುಖ್ಯವಾಗಿ ಒಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನದ ಅಬಟಾಬಾದ್ನಲ್ಲಿ ನೆಲೆಸಿದ್ದ. ಇದೇ ರೀತಿ ಮುನೀರ್ ಅವರು ಕೂಡ ಅಮೆರಿಕಾಗೆ ದ್ರೋಹ ಎಸಗಬಹುದು ಅಂತ ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಮೀರ್ಸಾದಿ ಕೆಲಸ ಮಾಡ್ತಿರ್ತಾರೆ, ಹುಷಾರಾಗಿರ್ಬೇಕಷ್ಟೇ ಅಮೆರಿಕದವರು. 2027ರ ಏಕದಿನ ವಿಶ್ವಕಪ್ ದೃಷ್ಟಿಯಿಂದ ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಅವರ ಅಧಿಕಾರಾವಧಿಯನ್ನು 2027ರವರೆಗೆ ವಿಸ್ತರಿಸಲು BCCI ಚಿಂತಿಸಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಸ್ಥಿರತೆ ಮತ್ತು ಮುಖ್ಯ ತರಬೇತುದಾರ ಗೌತಮ್ ಗಂಭೀರ್ ಅವರೊಂದಿಗೆ ಉತ್ತಮ ಸಮನ್ವಯ ಸಾಧಿಸುವುದು ಇದರ ಉದ್ದೇಶ. ಅಗರ್ಕರ್ ಅವಧಿಯಲ್ಲಿ ಭಾರತ T20 ವಿಶ್ವಕಪ್ ಗೆದ್ದರೂ ಟೆಸ್ಟ್ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ಎದುರು ಸೋತು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಿಂದ ಹೊರಬಿದ್ದಿದೆ. ಆದಾಗ್ಯೂ ರೋಹಿತ್ ಕೊಹ್ಲಿ ನಿವೃತ್ತಿಯ ನಂತರದ ಪರಿವರ್ತನೆಯ ಹಂತವನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಈ ವಿಸ್ತರಣೆಯ ಬಗ್ಗೆ IPL ವೇಳೆ ಅಂತಿಮ ಮಾತುಕತೆ ನಡೆಯಲಿದೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವ 2027ರ ICC ಏಕದಿನ ವಿಶ್ವಕಪ್ ಅನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಅವರ ಅಧಿಕಾರಾವಧಿಯ ಬಗ್ಗೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಿದ್ಧತೆ ನಡೆಸುತ್ತಿದೆ ಅಂತ ವರದಿಯಾಗಿದೆ. ಆಯ್ಕೆ ಸಮಿತಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಮಂಡಳಿಯು 2026ರ ಜೂನ್ ವರೆಗಿದ್ದ ಅಜಿತ್ ಅಗರ್ಕರ್ ಅವರ ಅಧಿಕಾರಾವಧಿಯನ್ನು 27ರ ಏಕದಿನ ವಿಶ್ವಕಪ್ ಮುಗಿಯುವವರೆಗೂ ವಿಸ್ತರಿಸಲು ಗಂಭೀರವಾಗಿ ಪರಿಗಣಿಸುತ್ತದೆ. ಅಜಿತ್ ಅಗರ್ಕರ್ ಅವರು ಜುಲೈ 2023ರಲ್ಲಿ ಚೇತನ್ ಶರ್ಮಾ ಅವರ ನಿರ್ಗಮನದ ನಂತರ ಮುಖ್ಯ ಆಯ್ಕೆಗಾರರಾಗಿ ನೇಮಕಗೊಂಡಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.